जितने लोग कांग्रेस को टारगेट कर रहे हैं वो जान लें, आपको एक भी मेंबर असेंबली के अंदर भेजने की ना ताकत है ना हैसियत है। असेंबली के अंदर भेजने की ना ताकत है ना हैसियत है। ಇನ್ಸೈಟ್ ಎಡಿಟರ್ ಸ್ಪೆಷಲ್ ಮುಸ್ಲಿಂ ಸಮುದಾಯದ ಘನತೆಗೆ ಧಕ್ಕೆ ತಂದರ ರಿಜ್ವಾನ್ ಅರ್ಷದ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಇನ್ಸೈಟ್ ಎಡಿಟರ್ ಸ್ಪೆಷಲ್. ಇವತ್ತಿನ ನಮ್ಮ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಚರ್ಚಿಸುತ್ತಿರುವ ವಿಷಯ ಸ್ವಂತ ಸಮುದಾಯದವರನ್ನೇ ಕಡೆಗಣಿಸುವ, ಅವಮಾನಿಸುವ ರಾಜಕೀಯ ನಾಯಕರ ಪಟ್ಟಿಗೆ ಈಗ ಮತ್ತೊಂದು ಹೆಸರು ಸೇರ್ಪಡೆಯಾಗಿದೆ. ಅದುವೇ ರಿಜ್ವಾನ್ ಅರ್ಷದ್. ವೀಕ್ಷಕರೇ, ವಿಷಯಕ್ಕೆ ಬರುವ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ಮುಸ್ಲಿಂ ಸಮುದಾಯ, ಮುಸ್ಲಿಂ ಸಂಘಟನೆಗಳು ಮತ್ತು ಮುಸ್ಲಿಂ ಉಲೆಮಾಗಳು, ಮುಸ್ಲಿಂ ಧರ್ಮಗುರುಗಳು ದಿನನಿತ್ಯ ಈ ಕೀಳುಮಟ್ಟದ ರಾಜಕಾರಣಿಗಳ ಪುಕ್ಕಟೆ ಪ್ರಚಾರಕ್ಕೆ ಬಲಿಯಾಗುತ್ತಲೇ ಇದ್ದಾರೆ. ಒಂದು ಕಾಲವಿತ್ತು, ಬಿಜೆಪಿ ಮತ್ತು ಸಂಘ ಪರಿವಾರದವರು ಮುಸ್ಲಿಂ ಸಮಾಜವನ್ನ ಟಾರ್ಗೆಟ್ ಮಾಡಿ ರಾಜಕೀಯ ಲಾಭ ಪಡೀತಿದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಬಿಜೆಪಿಯನ್ನ ತೋರಿಸಿ ಮುಸ್ಲಿಮರಲ್ಲಿ ಭಯ ಹುಟ್ಟಿಸಿ ಇಷ್ಟು ದಿನ ಅವರನ್ನ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರದ ಅಮಲಿನಲ್ಲಿ ತೇಲಾಡುತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರೇ ಕೇಳಿಸಿಕೊಳ್ಳಿ. ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರೇ, ನಿಮಗೆ ಒಂದು ಮಾತು ನೆನಪಿರಲಿ, ನಿಮಗಿಂದು ಈ ಸ್ಥಾನಮಾನ ಸಿಕ್ಕಿರೋದು ನೀವು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಎನ್ನುವ ಕಾರಣಕ್ಕೆ ಹೊರತು ಬೇರೇನೂ ಅಲ್ಲ. जितने लोग कांग्रेस को टारगेट कर रहे हैं वो जान लें, आपको एक भी मेंबर असेंबली के अंदर भेजने की ना ताकत है ना हैसियत है। असेंबली के अंदर भेजने की ना ताकत है ना हैसियत है। चंद लीडर हैं जो पार्टी के डिसीजन को कौम के हिमायत में नहीं मान रहे, चंद लीडर हैं जो मान रहे हैं, कौम की मुखालिफत कर रहे हैं। ये जो सोशल मीडिया में जो नरेशन है ये झूठा नरेशन, ये जो सोशल मीडिया में जो नरेशन है ये झूठा नरेशन, जो बिठाना चाहती है ऐसी बीजेपी के हाथ में हथियार देने का काम दावनगिरी के लोग अगर करना चाहते हैं तो ये सिर्फ दावनगिरी के अक़लियतों के ऊपर मुसीबत नहीं आ रही, पूरे रियासत कर्नाटक के अक़लियतों के ऊपर इसको, ये मुसीबत को लादने का काम ये लोग करने वाले हैं। मसाजिद पर हमले करना, मदारिस पर हमले करना, ये सब जाकर देखिए कि बीजेपी अगर आ गई तो क्या हो रहा है। मैं उन्हें फ्री स्पॉन्सर करता हूं, यूपी चले जाएं। एसडीपीआई वालों की बात में सुन रहा था, सीएम इब्राहिम साहब की बात में सुन रहा था, उन्होंने कहा कि बीजेपी अगर आ गई तो क्या होगा। आप लोग नाराज हों, आप लोग खड़े हो जाए, आप लोगों ने वोट का बंटवारा कर लिया तो कौन जीतेगा? बीजेपी जीतेगी। अगर बीजेपी जीतेगी तो इसमें किसका फायदा? बताइए, किसी का फायदा होगा? किसी का फायदा हो ना हो, इसका सबसे बड़ा नुकसान अक़लियतों को और खासतौर से मुसलमानों को झेलना पड़ता है. ರೀ ಪೂರ್ಣವಿರಾಮ, ನೀವೇನು ಎಸ್ಡಿಪಿಐಗೆ ಹೇಳುತ್ತಿದ್ದೀರಾ? ಅವರಿಗೆ ಆ ಭಯ ಇಲ್ಲ ಬಿಡಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನೀವೇನು ಗೂಬೆ ಕೂರಿಸಲು ಹೊರಟಿದ್ದೀರಾ? ಅವರಿಗೆ ಗೊತ್ತು ಬಿಡಿ ರಿಜ್ವಾನ್, ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲಿಸಿದರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಆಗಲ್ಲ. ಬದಲಾಗಿ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ. ಬಿಡಿ, ನೀವೇನು ಯುಪಿಗೆ ಕಳುಹಿಸುತ್ತೀರಾ ರಿಜ್ವಾನ್? ನೀವು ಹೋಗಿ, ಬೇಕಾದ್ರೆ ನಿಮಗೆ ಬೇಗ ಟಿಕೆಟ್ ಸಿಗುತ್ತೆ. ರಿಜ್ವಾನ್ ಅರ್ಷದ್ ಅವರೇ, ನಿಮಗೆ ನಾಚಿಕೆಯಾಗಬೇಕು. ಶಾಸಕ ರಿಜ್ವಾನ್ ಅರ್ಷದ್ ಅವರೇ, ನಿಮ್ಮ ಪಕ್ಷದ ನಾಯಕರನ್ನ ಖುಷಿಪಡಿಸಲು ನೀವು ಅವರ ಮುಂದೆ ಒಳ್ಳೆಯವರು ಎನಿಸಿಕೊಳ್ಳಲು ಸ್ವಂತ ಸಮುದಾಯದ ಬಗ್ಗೆಯೇ ಅವಹೇಳನಕಾರಿಯಾಗಿ ಮಾತನಾಡಿದ್ದೀರಾ? ಮುಸ್ಲಿಂ ಸಮುದಾಯಕ್ಕೆ ಒಬ್ಬ ಜನಪ್ರತಿನಿಧಿಯನ್ನು ಆರಿಸುವ ಹೈಸಿಯತ್ ಅಂದರೆ ಯೋಗ್ಯತೆ ಇಲ್ಲ ಎಂದು ಹೇಳಲು ನಿಮಗ್ಯಾರು ಅಧಿಕಾರ ಕೊಟ್ಟಿದ್ದು? जितने लोग कांग्रेस को टारगेट कर रहे हैं वो जान लें, आपको एक भी मेंबर असेंबली के अंदर भेजने की ना ताकत है ना हैसियत है। असेंबली के अंदर भेजने की ना ताकत है ना हैसियत है. ಶಿವಾಜಿನಗರದ ಮುಸ್ಲಿಂ ಮತದಾರರು ಕೈ ಹಿಡಿದಿದ್ದಕ್ಕೆ ನೀವು ಇವತ್ತು ವಿಧಾನಸಭೆಯ ಮೆಟ್ಟಿಲು ಹತ್ತಿರೋದು. ಅದೇ ಮತದಾರರ ತಾಕತ್ತಿನ ಮೇಲೆ ನೀವು ಇವತ್ತು ದಾವಣಗೆರೆಯ ವೇದಿಕೆಗಳಲ್ಲಿ ಭಾಷಣ ಮಾಡ್ತಿರೋದು. ಆದರೆ ಅದೇ ಸಮುದಾಯದ ಮಾನ ಹರಾಜು ಹಾಕುತ್ತಿದ್ದೀರಲ್ಲ, ಇದಕ್ಕೆ ಏನೆನ್ನಬೇಕು? ಇತಿಹಾಸದ ಪಾಠ ನೆನಪಿರಲಿ. ಒಮ್ಮೆ ದಾವಣಗೆರೆಯ ಹಿರಿಯ ನಾಯಕ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗಕ್ಕೆ ಬಂದಾಗ ಒಂದು ಮಾತು ಹೇಳಿದ್ದರು. ಇನ್ನೇನು ಮತ್ತೆ 2 ತಿಂಗಳ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ, ಮತ್ತೆ ರಾಘವೇಂದ್ರ ಅವರ ಹೇಳ್ತಾರೆ, ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ದಾಗಿದೆ ಅಂತ ರಾಘವೇಂದ್ರನವರು ಮಾತನಾಡಿದ್ದಾರೆ. ಮೊಟ್ಟ ಮೊದಲಾಗಿ ಅವರಂತ ಪಾರ್ಲಿಮೆಂಟ್ ಸದಸ್ಯರನ್ನ ಬರ್ತಕ್ಕಂಥ ನೀವೇ ಜನರು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾರೆ.
ಏಕೆಂದ್ರೆ ತಮ್ಮ ಕ್ಷೇತ್ರದಲ್ಲಿ ಯಾವ ಕೆಲಸ ಆಗಬೇಕು ಅನ್ನೋದನ್ನ ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಡ್ತಕ್ಕಂಥ ನಿಮ್ಮಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತ ಒಂದು ಒಳ್ಳೆ ವ್ಯಕ್ತಿಯನ್ನ ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆರಿಸಿರುವುದು ಬಹಳ ಒಳ್ಳೆಯ ಕೆಲಸವನ್ನು ನಿಮಗೆ ಕೆಲಸ ಜನ ಮಾಡಿದ್ದಾರೆ ನನ್ನ ಅಭಿಪ್ರಾಯ. ಇನ್ನೇನು ಮತ್ತೆ 2 ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ. ಮತ್ತೆ ರಾಘವೇಂದ್ರ ನಿಲ್ತಾರೆ ನಿಮ್ಮ ಪ್ರತಿನಿಧಿಯಾಗಿ. ಇನ್ನು ಯಾರು ಬಿಜೆಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ. ಅದರಿಂದ ನಾವು ಯಾವಾಗ ಆಶೀರ್ವಾದ ಮಾಡ್ತಿದ್ದೀವಿ. ನಮ್ದು ನಿಮ್ದು ಯಾವಾಗ ನಿಮ್ಗಿನ್ನ ನಿಮ್ ತಂದೆಯವರು ನಾವು ಯಾವಾಗ ಇರ್ತೇವೆ. ಈ ರೀತಿ ಅವರು ಮತ್ತೆ ಮಾಡೇ ಮಾಡ್ತಾರೆ. ಅವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದಾರೆ ಅದನ್ನು ಸಮತೂಕ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ದಾಗಿದೆ ಅಂತ ನಾನು. ಅವರು ಕಾಂಗ್ರೆಸ್ ನಾಯಕರಾಗಿದ್ದರೂ ತಮ್ಮ ಲಿಂಗಾಯತ ಸಮಾಜಕ್ಕೆ ಬಿವೈ ರಾಘವೇಂದ್ರ ಅವರನ್ನು ಗೆಲ್ಲಿಸಿ ಎಂದು ಕರೆ ನೀಡಿದ್ದರು. ಅಂದರೆ ಅದರ ಅರ್ಥ ಇಷ್ಟೇ, ನಮಗೆ ಪಕ್ಷಕ್ಕಿಂತ ನಾವು ಹುಟ್ಟಿ ಬೆಳೆದ ಸಮಾಜ ಮತ್ತು ಅದರ ಹಿತಾಸಕ್ತಿ ಮುಖ್ಯ. ಆದರೆ ನಿಮ್ಮಂತಹ ಮುಸ್ಲಿಂ ನಾಯಕರು ಮಾಡುತ್ತಿರುವುದೇನು? ಸಮಾಜಕ್ಕಿಂತ ಪಕ್ಷವೇ ಮುಖ್ಯ ಎಂದು ಹೇಳಿ ನಿಮ್ಮ ಸಮುದಾಯದ ಮೇಲೆ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದೆ ಮೌನಕ್ಕೆ ಶರಣಾಗಿದ್ದೀರಿ. ಜಮೀರ್ ಅಹಮದ್ ಅವರಿಗೆ ಅವಮಾನವಾದಾಗ ನಿಮಗೆ ನೋವಾಗಲಿಲ್ಲ, ಉಲೆಮಾಗಳಿಗೆ ಅವಹೇಳನ ಮಾಡಿದಾಗ ನಿಮಗೆ ಕೇಳಿಸಲಿಲ್ಲ. ಕೇವಲ ಒಬ್ಬ 27 ವರ್ಷದ ಅಭ್ಯರ್ಥಿಯ ಪ್ರಚಾರಕ್ಕಾಗಿ ಇಡೀ ಸಮುದಾಯದ ಯೋಗ್ಯತೆಯನ್ನು ಪ್ರಶ್ನೆ ಮಾಡ್ತೀರಲ್ಲ, ಇದೆಂಥ ರಾಜಕಾರಣ? ನೆನಪಿರಲಿ ಮಿಸ್ಟರ್ ರಿಜ್ವಾನ್ ಅರ್ಷದ್, ಮುಂದೆಯೂ ಚುನಾವಣೆಗಳು ಬರುತ್ತವೆ. ಇದೇ ಮುಸ್ಲಿಂ ಸಮುದಾಯದ ಮುಂದೆ ನೀವು ಮತ ಕೇಳಲು ಹೋಗಲೇಬೇಕು. ಅಂದು ಜನ ನಿಮಗೆ ತೋರಿಸುತ್ತಾರೆ ಈ ಸಮುದಾಯದ ಹೈಸಿಯತ್ ಏನು ಅಂತ. ಯಾರೋ ಕೇಳುವವರಿಲ್ಲ ಎಂದು ಮುಸ್ಲಿಂ ಸಮುದಾಯವನ್ನ ಪುಕ್ಕಟೆ ಟಾರ್ಗೆಟ್ ಮಾಡುವುದನ್ನ ಬಿಟ್ಟುಬಿಡಿ. ಕ್ಷಮೆ ಯಾಚಿಸಿಕೊಳ್ಳಿ. ಇದು ಇವತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್ ಸಂಚಿಕೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.